Hi, hello, namaste. Welcome to the Raman tutorial for GK. ಸೊ ಈಗಾಗಲೇ ನಾನು ನಿಮ್ಗೆ ಕಳೆದ ವಿಡಿಯೋದಲ್ಲಿ ಕರ್ನಾಟಕ ಯುದ್ಧಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ. ಸೊ ಎಲ್ರು ಕೂಡ ಅದಕ್ಕೊಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಹಾಗೇನೆ ಇವತ್ತು ನಾವು ಸಿಂಪಲ್ ಆಗಿ ನಿಮ್ಮ ಒಂದು ಎಲ್ಲಾ ಎಕ್ಸಾಮ್ಸ್ ಗಳಿಗೂ ಕೂಡ ಹೆಲ್ಪ್ ಆಗೋ ರೀತಿ ಇನ್ನೊಂದು ಯುದ್ಧಗಳ ಬಗ್ಗೆ ನೋಡೋಣ. ಬ್ರಿಟಿಷರು ಮತ್ತೆ ಫ್ರೆಂಚರ ನಡುವೆ ಆದಂತಹ ಕರ್ನಾಟಕ ಯುದ್ಧಗಳನ್ನ ನಾವು ತಿಳ್ಕೊಂಡಿದ್ ಆಯ್ತು. ಮೂರು ಕರ್ನಾಟಕ ಯುದ್ಧಗಳಲ್ಲಿ ಏನೆಲ್ಲ ಪರಿಣಾಮ ಆಯಿತು, ಯಾವ್ದೆಲ್ಲ ಒಪ್ಪಂದಗಳ ಬಗ್ಗೆ ತಿಳ್ಕೊಂಡ ನಂತರದಲ್ಲಿ ನಾವು ಬರ್ತಾ ಇದ್ದೀವಿ ಇವತ್ತಿನ ತರಗತಿಯಲ್ಲಿ ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ. ಇದನ್ನ ನೀವೆಲ್ಲರೂ ಕೂಡ ಕಂಪ್ಲೀಟ್ ಆಗಿ ನೋಡೋದ್ಕಿಂತ ಮುಂಚೆ ಈ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ನಿಮ್ಗೆ ಬೆಲ್ ಐಕಾನ್ ಕೂಡ ಸಿಗುತ್ತೆ. ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ಸದಾ ನೀವು ನಮ್ ಜೊತೆ ಇರಬಹುದು. ಓಕೆ, ಹಾಗಾದ್ರೆ ಆಂಗ್ಲರು ಮೈಸೂರು ರಾಜರುಗಳ ಜೊತೆಗೆ ಯುದ್ಧವನ್ನ ಮಾಡ್ತಾರೆ. ಸೊ ಎಷ್ಟು ಯುದ್ಧಗಳಾಗತ್ತೆ, ಇದ್ರ ಆದಂತಹ ಪರಿಣಾಮಗಳಾದ್ರೂ ಏನೇನು, ಎಕ್ಸಾಮ್ಸ್ ಅಲ್ಲಿ ಇದನ್ನ ಆಲ್ರೆಡಿ ಕೇಳಿದಾರ, 100% ನಿಮಗೆ ಕೇಳ್ತಾರೆ. ತುಂಬಾ ಕೇರ್ಫುಲ್ ಆಗಿ ಕಾನ್ಶಿಯಸ್ ಆಗಿ ಈ ಕ್ಲಾಸ್ ಅನ್ನ ಕಂಪ್ಲೀಟ್ ಆಗಿ ಕೇಳಿ. ನೋಡಿ, ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ ನಡೆದಿರುವಂತದ್ದು 1767ರಿಂದ 1769. ಸುಮಾರು ಏನಿಲ್ಲ ಅಂದ್ರೆ 2 ವರ್ಷಗಳ ಕಾಲ ಯುದ್ಧ ಆಗುತ್ತೆ. ಹಾಗಾದ್ರೆ ಯಾರ್ಯಾರ ಮಧ್ಯೆ ಆಗತ್ತೆ, ಸಿಂಪಲ್ ಆಗಿ ಹೇಳಿದೀನಿ, ಟಫ್ ಇಲ್ಲ. ಹೈದರ್ ಅಲಿ ಮತ್ತು ಬ್ರಿಟಿಷರ ನಡುವೆ ಈ ಕಾಳಗ ಆಗತ್ತೆ. ಯಾರು ನಾಯಕತ್ವವನ್ನ ವಹಿಸ್ಕೊಂಡಿರೋದು ಅಂದ್ರೆ ಬ್ರಿಟಿಷ್ ಸೇನಾಧಿಪತಿ ಕರ್ನಲ್ ಸ್ಮಿತ್ ಮತ್ತು ಹೈದರ್ ಅಲಿ, ಇವರಿಬ್ಬರ ಒಂದು ನಾಯಕತ್ವದಲ್ಲಿ ಈ ಯುದ್ಧ ಆಗುವಂತದ್ದು. ಇದರಲ್ಲಿ ಗೆದ್ದವ್ರು ಯಾರು ಅಂದ್ರೆ ಹೈದರ್ ಅಲಿ ಗೆಲ್ತಾನೆ. ಸೊ ಯುದ್ಧದ ಪರಿಣಾಮ ಏನಾಯ್ತಪ್ಪ ಅಂದ್ರೆ ಹೈದರ್ ಅಲಿ ಏನಿದ್ದಾನೆ, ಬಾಂಬೆ ಸೈನ್ಯವನ್ನ ಸೋಲಿಸ್ಬಿಟ್ಟು ಮಂಗಳೂರನ್ನ ವಶಪಡಿಸ್ಕೊಳ್ತಾನೆ. ಹಾಗೆ 1769 ಏಪ್ರಿಲ್ 4ರಂದು ಮದ್ರಾಸ್ ಒಪ್ಪಂದವನ್ನ ಮಾಡ್ಕೊಳ್ತಾನೆ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು. ಎಕ್ಸಾಮ್ ನಲ್ಲಿ ನಿಮ್ಗೆ ಯುದ್ಧ ಯಾವ ನಡೆದಿತ್ತು ಅಂತಾನೂ ಕೂಡ ಕೇಳ್ಬಹುದು, ಅದರ ನಾಯಕತ್ವ ಸ್ಥಾನವನ್ನ ವಹಿಸ್ಕೊಂಡರ ಬಗ್ಗೆ ಕೇಳ್ಬಹುದು, ಹಾಗೇನೆ ಯಾವ ಒಪ್ಪಂದದ ಜೊತೆಗೆ ಕೊನೆಗಾಣ್ತು ಅನ್ನೋದು ಕೂಡ ಕೇಳ್ಬಹುದು. 1769 ಏಪ್ರಿಲ್ 4ರಂದು ಮದ್ರಾಸ್ ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಹಾಗಾದ್ರೆ ಇದರ ಒಂದು ಷರತ್ತಿರುತ್ತೆ ಅಥವಾ ಕರಾರು ಅಂತ ಕರಿತಾ ಇದೀವಿ. ಏನಿತ್ತು ಕರಾರು ಅಂದ್ರೆ, ಹೈದರ್ ಅಲಿಯ ವಿರುದ್ಧ ಯಾರಾದ್ರೂ ವೈರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಬ್ರಿಟಿಷರು ಅವನಿಗೆ ಸಹಾಯವನ್ನ ಮಾಡ್ಬೇಕಾಗಿತ್ತು. ಇದನ್ನ ಉಳಿಸ್ಕೊಳ್ತಾರ ಬ್ರಿಟಿಷರು, ನೋಡೋಣ ನೆಕ್ಸ್ಟ್ ಯುದ್ಧದಲ್ಲಿ. ಹಾಗಾದ್ರೆ ನೆಕ್ಸ್ಟ್ ಯುದ್ಧ ಬರುತ್ತೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಮೊದಲೇ ಆಗೋಯ್ತು, ಎಲ್ಲ ಕರಾರ್ ಮಾಡ್ಕೊಂಡ್ರು, ಸಿದ್ಧಾಂತಗಳೆಲ್ಲ ನಡೆದೋಯ್ತು. ಆದ್ರೂ ಕೂಡ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾಕೆ ಮಾಡ್ತಾರೆ ನೋಡೋಣ. ಇದು ನಡೆದಂತದ್ದು ಕ್ರಿಸ್ತಶಕ 1780ರಿಂದ 84, ಸುಮಾರು 4 ವರ್ಷಗಳ ಯುದ್ಧ ಆಗತ್ತೆ. ಸಾಮಾನ್ಯನಾ ಅಲ್ಲ. ಯಾರ್ಯಾರ ಮಧ್ಯೆ ಆಗತ್ತೆ ಅಂದ್ರೆ ಸೇಮ್ ಆಸ್ ಇಟ್ ಈಸ್ ಹೈದರ್ ಅಲಿ ಮತ್ತು ಬ್ರಿಟಿಷರ ನಡುವೆ ಈ ಯುದ್ಧ ಆಗುವಂತದ್ದು. ಹಾಗಾದ್ರೆ ಇದರ ಅಸ್ತಿತ್ವ ವಹಿಸ್ಕೊಂಡಿರೋದು ಯಾರು ಅಂದ್ರೆ ಬ್ರಿಟಿಷ್ ಗವರ್ನರ್ ಆಗಿದ್ದಂತಹ ವಾರನ್ ಹೇಸ್ಟಿಂಗ್ ನ ಕಾಲದಲ್ಲಿ ನಡೆಯುತ್ತೆ. ಏನಾಯ್ತು ಯುದ್ಧದ ಪರಿಣಾಮ, ಈಗಾಗ್ಲೇ ನಿಮಗೆ ಗೊತ್ತಿರ್ಬೋದು, ಬ್ರಿಟಿಷ್ ಒಂದ್ ಕರಾರಿಗೆ ಒಪ್ಕೊಂಡಿದ್ರು. ನೋಡಪ್ಪ, ನೀನೇನಾದ್ರೂ ಪ್ರಾಬ್ಲಮ್ ಅಲ್ಲಿ ಇದೆಯಾ ಅಂದ್ರೆ ನಮ್ ಸೈನ್ಯ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಆ ಮಾತಿನ ಪ್ರಕಾರ ನಡ್ಕೊಂತಾರ ಅವರು? ಇಲ್ಲ, ನಡ್ಕೊಳ್ಳೋದೇ ಇಲ್ಲ. ಇದನ್ ಕಂಡಂತ ಹೈದರಾಲಿ ಸುಮ್ನೆ ಕೂಡಲ್ಲ. ಅದಕ್ಕೆ ಯುದ್ಧವನ್ನ ಮಾಡ್ತಾರೆ. ಯುದ್ಧದ ಪರಿಣಾಮ ಏನಾಗುತ್ತೆ ಗೊತ್ತಾ? 1782ರಲ್ಲಿ ಹೈದರಾಲಿ ಬೆನ್ನು ಕ್ಯಾನ್ಸರ್ ನಿಂದ ಮರಣವನ್ನ ಅಪ್ಪಬೇಕಾದಂತ ಪರಿಸ್ಥಿತಿ ಬರುತ್ತೆ, ಸತ್ತೋಗ್ಬಿಡ್ತಾನೆ. ಅವನ ಮಗನಾದಂತಹ ಮೈಸೂರಿನ ಹುಲಿ ಅಂತ ಕರ್ಸ್ಕೊಂಡಂತ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾನೆ, ಯುದ್ಧವನ್ನ ಮುಂದುವರಿಸ್ತಾನೆ. 1784ರಲ್ಲಿ ಟಿಪ್ಪುವಿನ ಬೆಳವಣಿಗೆಯನ್ನ ಕಂಡಂತ ಬ್ರಿಟಿಷರು, ಓಹೋ ಇನ್ನೇನು ಬಗೆಹರಿಯಲ್ಲಪ್ಪ ಇವನ್ ಜೊತೆಗೆ ಅಂತ ಹೇಳ್ಬಿಟ್ಟು ಒಪ್ಪಂದವನ್ನ ಕೂಡ ಮಾಡ್ಕೊಂಡ್ರು. ಅದೇ ಮಂಗಳೂರು ಒಪ್ಪಂದ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ನಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆದಂತ ಒಪ್ಪಂದ ಯಾವುದು ಅಂದ್ರೆ ಮಂಗಳೂರು ಒಪ್ಪಂದದ ಜೊತೆಗೆ ಈ ಯುದ್ಧವನ್ನ ಶಾಂತಿಗೊಳಿಸ್ತಾರೆ. ಎಲ್ಲ ಆಯ್ತು, ಮತ್ಯಾಕೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮಾಡ್ಬೇಕಾಗಿತ್ತು ನೋಡೋಣ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಸಾಕಷ್ಟು ಕಾರ್ಯಾಚರಣೆಗಳಾಗುತ್ತೆ. ಬ್ರಿಟಿಷರಿಗೆ ಸಹಿಸ್ಕೊಳಕ್ ಆಗದೇ ಇಲ್ಲ. ಟಿಪ್ಪು ಸುಲ್ತಾನನ ಒಂದು ಏಳಿಗೆಯನ್ನ ನೋಡ್ಕೊಂಡು ಅವರು ಒಂದು ಹೊಂಚನ್ನ ಹಾಕೇ ಬಿಡ್ತಾರೆ 1790ರಲ್ಲಿ. 90ರಿಂದ 92 ಅಂದ್ರೆ ಸುಮಾರು 2 ವರ್ಷಗಳ ಕಾಲ ಯುದ್ಧವನ್ನ ಮಾಡ್ತಾರೆ. ಯಾರ ಮಧ್ಯೆ ಆಗತ್ತೆ ಗೊತ್ತಾ ಇದು? ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ. ಎರಡು ಯುದ್ಧದ ಅಸ್ತಿತ್ವವನ್ನ ವಹಿಸ್ಕೊಂಡಂತವ್ರು ಹೈದರಾಲಿ ವಹಿಸ್ಕೊಂಡಿರ್ತಾನೆ. ಅಂದ್ರೆ ಎರಡನೇ ಯುದ್ಧದಲ್ಲಿ ಒಂದ್ ಅರ್ಧ ಅವಂದಿತ್ತು, ಇನ್ನೊಂದ್ ಅರ್ಧ ಟಿಪ್ಪು ಸುಲ್ತಾನ್ ಇತ್ತು. ಇದೇ ದ್ವೇಷದಿಂದ ಬ್ರಿಟಿಷರು ಏನ್ ಮಾಡ್ತಾರೆ ಗೊತ್ತಾ, ಟಿಪ್ಪುವಿನ ಮೇಲೆ ಯುದ್ಧವನ್ನ ಸಾರ್ಬಿಡ್ತಾರೆ.
ಹಾಗಾದ್ರೆ ನಾಯಕರು ಯಾರಿದ್ರು ಗೊತ್ತಾ? ಲಾರ್ಡ್ ಕಾರ್ನ್ವಾಲಿಸ್ ಹಾಗೆ ಟಿಪ್ಪು ಸುಲ್ತಾನ್. ಇದರಲ್ಲಿ ಗೆದ್ದಂತವ್ರು ಬ್ರಿಟಿಷರ್ ಗೆಲ್ತಾರೆ. 1791ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಏನ್ ಮಾಡ್ತಾನೆ ಗೊತ್ತಾ? ಬೆಂಗಳೂರನ್ನ ವಶಪಡಿಸ್ಕೊಂಡ್ಬಿಟ್ಟು ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆಯನ್ನ ಹಾಕ್ತಾನೆ. ಸೊ ಶ್ರೀರಂಗಪಟ್ಟಣವನ್ನ ಮುತ್ತಿಗೆ ಹಾಕಿದ ಮೇಲೆ 1792ರ ಶ್ರೀರಂಗಪಟ್ಟಣ ಒಪ್ಪಂದದ ಜೊತೆಗೆ ಈ ಯುದ್ಧವನ್ನ ಮುಗಿಸ್ಬಿಡ್ತಾರೆ. ಸೊ ಈ ಯುದ್ಧದ ಒಪ್ಪಂದಗಳು ಏನಾಗುತ್ತೆ ಅಂತಂದ್ರೆ, ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ 3 ಕೋಟಿ ರೂಪಾಯಿಗಳನ್ನ ಕೊಡುವವರೆಗೆ ತನ್ನ ಮಕ್ಕಳಾದಂತ ಅಬ್ದುಲ್ ಖಾಲಿಕ್ ಮತ್ತು ಮುಜಾವುದ್ದೀನನನ್ನ ಕಂಪನಿಗೆ ಒತ್ತೆಯಾಳಿ ಇಡ್ಬೇಕಾಗತ್ತೆ. ಅಷ್ಟೇ ಅಲ್ಲ, ತನ್ನ ಅರ್ಧ ರಾಜ್ಯನೂ ಕೂಡ ಹೊರಟೋಗುತ್ತೆ, ತನ್ನ ಮಕ್ಕಳನ್ನು ಕೂಡ ಬ್ರಿಟಿಷರ ಜೊತೆ ಒತ್ತೆ ಇಡ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಇಂಥ ಪ್ರಸಂಗ ಯಾವ ಒಬ್ಬ ಯೋಧನಿಗೂ ಯಾವ ರಾಜನಿಗೂ ಕೂಡ ಬರಬಾರ್ದು. ಅಂತ ಪ್ರಸಂಗವನ್ನ ಟಿಪ್ಪು ಎದುರಿಸ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅದಾದ್ಮೇಲೆ ಕುತ್ಕೋತಾರ? ಇಲ್ಲ. ಏನ್ ಮಾಡ್ತಾರೆ ಗೊತ್ತಾ? ಮತ್ತೆ 4ನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಮಾಡಿದ್ರು ನೋಡಿ. 1799 ಮೇ 4ರಂದು ಈ ಯುದ್ಧ ಸಂಭವಿಸುತ್ತೆ. ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ಆಗುವಂತದ್ದು. ನಾಯಕೀಯ ಸ್ಥಾನವನ್ನ ವಹಿಸ್ಕೊಂಡಂತವ್ರು ಟಿಪ್ಪು ಸುಲ್ತಾನ್ ಮತ್ತು ಲಾರ್ಡ್ ವೆಲ್ಲೆಸ್ಲಿ ಅಂತ ಹೇಳಿ ಹೇಳ್ತಾ ಇದೀವಿ. ಬ್ರಿಟಿಷ್ ಸೇನಾಧಿಪತಿ ಜನರಲ್ ಹ್ಯಾರಿಸ್ ಆಗಿದ್ದ. ಇದರಲ್ಲಿ ಜಯಶಾಲಿ ಆದಂತವ್ರು ಬ್ರಿಟಿಷರೇ. ಯಾಕೆ ಅಂತಂದ್ರೆ ಆಲ್ರೆಡಿ ಟಿಪ್ಪುವಿನ ಬಳಿ ಇದ್ದಂತ ಅರ್ಧ ರಾಜ್ಯ ಹೋಗಿತ್ತು, ಇಬ್ರು ಮಕ್ಕಳು ಕೂಡ ಒತ್ತೆಯಾಳಾಗಿದ್ರು. ಇದನ್ನೆಲ್ಲವನ್ನ ಅರಿತಂತ ಟಿಪ್ಪು ಬಹಳ ಮನ್ಸಿಗೆ ನೋವಾಗತ್ತೆ. ಯುದ್ಧದ ಪರಿಣಾಮ ಏನಾಗುತ್ತೆ ಗೊತ್ತಾ? ಜನರಲ್ ಹ್ಯಾರಿಸ್ 1799 ಮೇ 4ರಂದು ಟಿಪ್ಪು ಸುಲ್ತಾನನ್ನ ಕೊಲೆ ಮಾಡಿ ಬ್ರಿಟಿಷರು ಮೈಸೂರನ್ನ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಿಸಿಕೊಂಡು ನೆಕ್ಸ್ಟ್ ಬರುವಂತ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಅವರ ಒಂದು ಅಧೀನವಾಗಿ ಕೆಲಸವನ್ನ ಮಾಡ್ಬೇಕಾದಂತ ಪರಿಸ್ಥಿತಿ ಬಂದ್ಬಿಡ್ತು. ಸೊ ಹಿಂಗೇನೆ ಮೈಸೂರು ಯುದ್ಧ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಎಕ್ಸಾಮ್ಸ್ ಅಲ್ಲಿ ಸಾಕಷ್ಟು ಸಲ ಕೇಳ್ತಾ ಇರ್ತಾರೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಯಾವುದು ಅಂತಂದ್ರೆ ನಿಮಗೆ ಗೊತ್ತಿದೆ, ಮದ್ರಾಸ್ ಒಪ್ಪಂದ ನೆನ್ಪಿಟ್ಕೊಳ್ಳಿ. 2ನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಅಂದ್ರೆ ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ. 3ನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮ. ಸೊ ಇಲ್ಲಿ ನಾನು ನಿಮಗೆ ತುಂಬಾ ಶಾರ್ಟ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವೆಲ್ಲ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಿಮ್ಗೆ ಥಟ್ ಅಂತೇಳಿ ಸಿಗುತ್ತೆ. ಎಕ್ಸಾಮಿಗೆ ಬೇಕಾದಂತ ಮಾಹಿತಿನ ಈ ರೀತಿ ಕೊಡುವಂತ ಹೊಸ ಪ್ರಯತ್ನ ಇದೆ. ಅತಿ ಕಡಿಮೆ ಸಮಯ ಇರುತ್ತೆ. ನೋಡ್ಕೊಳ್ಳಿ, ಕಂಪ್ಲೀಟ್ ಆಗಿ ನೋಡ್ಕೊಂಡು ನೀವು ಈ ವಿಡಿಯೋವನ್ನ ಎಂಜಾಯ್ ಮಾಡಿ ಹಾಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಯುದ್ಧದ ಜೊತೆಗೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಬೈ ಬಾಯ್.